ದೇಹದ ಅಳತೆಗಳನ್ನು ಅರ್ಥ ಮಾಡಿಕೊಳ್ಳುವುದು. ಅಂಡರ್ಸ್ಟ್ಯಾಂಡಿಂಗ್ ಬಾಡಿ ಮೆಜರ್ಮೆಂಟ್ಸ್. ಉತ್ತಮ ಫಿಟ್ಟಿಂಗ್ ಇರುವ ಉಡುಪನ್ನು ಧರಿಸುವುದರಿಂದ ವ್ಯಕ್ತಿಯ ಸೌಂದರ್ಯ ಮಾತ್ರವಲ್ಲದೆ ಆತ್ಮವಿಶ್ವಾಸವೂ ಹೆಚ್ಚುತ್ತದೆ. ಆದ್ದರಿಂದ ದೇಹದ ರಚನೆಗೆ ತಕ್ಕಂತೆ ನಿಖರವಾದ ಅಳತೆಗಳನ್ನು ತೆಗೆದುಕೊಳ್ಳುವುದು ಅವಶ್ಯಕ. ಮಾಪನ ಎಂದರೆ ಎರಡು ಸ್ಥಿರ ಬಿಂದುಗಳ ನಡುವಿನ ಅಂತರ. ಇದು ಬಟ್ಟೆಯ ಅಳತೆಯನ್ನು ನಿರ್ಧರಿಸುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯ ದೇಹವು ವಿಭಿನ್ನವಾಗಿರುತ್ತದೆ. ಆದ್ದರಿಂದ ಬಟ್ಟೆಗಳನ್ನು ಹೊಲಿಯಲು ಪ್ರಾರಂಭಿಸುವ ಮೊದಲು ಸರಿಯಾದ ಅಳತೆಗಳನ್ನು ತೆಗೆದುಕೊಳ್ಳುವುದು ಅವಶ್ಯಕ. ಈ ವಿಡಿಯೋದಲ್ಲಿ ನಾವು ಅಳತೆಗಳನ್ನು ತೆಗೆದುಕೊಳ್ಳುವುದು ಹೇಗೆ ಎಂದು ತಿಳಿದುಕೊಳ್ಳೋಣ. ಅಳತೆಯನ್ನು ತೆಗೆದುಕೊಳ್ಳಲು ಯಾವ ಉಪಕರಣಗಳನ್ನು ಬಳಸಲಾಗುತ್ತದೆ ಎಂದು ತಿಳಿಯೋಣ. ಇಂಚ್ ಟೇಪ್. ಉಡುಪುಗಳನ್ನು ಹೊಲಿಯಲು ಮೊದಲು ನಿಖರವಾದ ದೇಹದ ಅಳತೆಗಳನ್ನು ತೆಗೆದುಕೊಳ್ಳುವುದು ಅತ್ಯಗತ್ಯ. ಇದಕ್ಕಾಗಿ ಇಂಚ್ ಟೇಪ್ ಅನ್ನು ಬಳಸಲಾಗುತ್ತದೆ. ಇದರಲ್ಲಿ ಇಂಚುಗಳು ಮತ್ತು ಸೆಂಟಿಮೀಟರ್ಗಳ ಗುರುತುಗಳಿವೆ. ಇದರ ಒಟ್ಟು ಉದ್ದ 60 ಇಂಚುಗಳು ಅಥವಾ 152 ಸೆಂಟಿಮೀಟರ್ಗಳಾಗಿವೆ. ಎಲ್ ಸ್ಕ್ವೇರ್. ಇದನ್ನು ಮರ ಅಥವಾ ಪ್ಲಾಸ್ಟಿಕ್ನಿಂದ ಮಾಡುತ್ತಾರೆ. ಇದರ ಆಕಾರವು ಇಂಗ್ಲಿಶಿನ ಎಲ್ ಅಕ್ಷರವನ್ನು ಹೋಲುತ್ತದೆ. ಆದ್ದರಿಂದ ಇದನ್ನು ಎಲ್ ಸ್ಕ್ವೇರ್ ಎನ್ನುತ್ತಾರೆ. ಇದು ಎರಡು ಬದಿಗಳನ್ನು ಹೊಂದಿದೆ. ಒಂದು ಬದಿ ಉದ್ದ, ಮತ್ತೊಂದು ಬದಿ ಚಿಕ್ಕದಾಗಿರುತ್ತದೆ. ಉದ್ದನೆಯ ಬದಿಯು ಸಾಮಾನ್ಯವಾಗಿ 24 ಇಂಚುಗಳು ಮತ್ತು ಚಿಕ್ಕ ಬದಿಯು 12 ಇಂಚು. ಎಲ್ ಸ್ಕ್ವೇರ್ ಉಡುಪುಗಳ ಹೊಲಿಗೆಯಲ್ಲಿ 90 ಡಿಗ್ರಿ ಕೋನಗಳಲ್ಲಿ ಉದ್ದ ಮತ್ತು ಅಗಲವನ್ನು ಅಳೆಯಲು ಹಾಗೂ ನೇರ ರೇಖೆಗಳನ್ನು ಎಳೆಯಲು ಉಪಯೋಗಿಸುತ್ತಾರೆ. ಇದು ವಿಶೇಷವಾಗಿ ಉಡುಪುಗಳ ಪ್ಯಾಟರ್ನ್ ರಚಿಸಲು ಸಹಾಯ ಮಾಡುತ್ತದೆ. ಇದರಿಂದ ಹೊಲಿಗೆಯು ನಿಖರವಾಗಿರುತ್ತದೆ. ಮೀಟರ್ ರಾಡ್. ಮೀಟರ್ ರಾಡ್ ಅನ್ನು ಲೋಹದಿಂದ ಮಾಡುತ್ತಾರೆ. ಇದರ ಉದ್ದ 1 ಮೀಟರ್ ಅಥವಾ 100 ಸೆಂಟಿಮೀಟರ್ಗಳು. ಇದನ್ನು ಬಟ್ಟೆ ವ್ಯಾಪಾರಿಗಳು ಬಟ್ಟೆಯ ಉದ್ದವನ್ನು ಅಳೆಯಲು ಬಳಸುತ್ತಾರೆ. ಮಾಪಕ ಅಥವಾ ರೂಲರ್. ರೂಲರ್ ಸಾಮಾನ್ಯವಾಗಿ 12 ಅಥವಾ 15 ಇಂಚು ಉದ್ದವಿರುತ್ತದೆ. ಇದನ್ನು ಕಡಿಮೆ ಉದ್ದವನ್ನು ಅಳೆಯಲು ಬಳಸಲಾಗುತ್ತದೆ. ಉದಾಹರಣೆಗೆ ಫೇಸಿಂಗ್, ಟಕ್ ಮತ್ತು ಹೆಮ್ಮಿಂಗ್ ಮಾಡುವಾಗ. ಮಾನದಂಡ ಅಥವಾ ಯಾರ್ಡ್ ಸ್ಟಿಕ್. ಮಾನದಂಡವು 3 ಅಡಿ ಅಂದರೆ 36 ಇಂಚು ಉದ್ದವಿರುವ ಕೋಲು. ಇದನ್ನು ಮರ ಅಥವಾ ಲೋಹದಿಂದ ತಯಾರಿಸಲಾಗುತ್ತದೆ. ಇದರ ಮೇಲೆ ಇಂಚುಗಳು ಮತ್ತು ಸೆಂಟಿಮೀಟರ್ ಎರಡರ ಗುರುತುಗಳು ಇರುತ್ತವೆ. ಇದನ್ನು ಬಟ್ಟೆಯ ಉದ್ದವನ್ನು ಅಳೆಯಲು ಬಳಸಲಾಗುತ್ತದೆ. ಈಗ ನಾವು ಯಾವುದಾದರೂ ಉಡುಪನ್ನು ಹೊಲಿಯುವಾಗ ಯಾವ ಅಳತೆಗಳು ಬೇಕಾಗುತ್ತವೆ ಮತ್ತು ಯಾವುದನ್ನು ಗಣನೆಗೆ ತೆಗೆದುಕೊಳ್ಳಬೇಕು ಎಂದು ಅರ್ಥ ಮಾಡಿಕೊಳ್ಳೋಣ. ಅಗಲ, ಉದ್ದ, ಸುತ್ತಳತೆ. ಈಗ ಈ ಅಳತೆಗಳನ್ನು ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ಅಗಲ. ನಾವು ದೇಹದ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಅಳತೆ ಮಾಡಿದಾಗ ಅದನ್ನು ಅಗಲ ಎಂದು ಕರೆಯುತ್ತಾರೆ. ದೇಹದ ಭಾಗಗಳ ಅಗಲವನ್ನು ಹೇಗೆ ಅಳೆಯುವುದು ಎಂದು ತಿಳಿಯೋಣ. ಫ್ರಂಟ್ ಚೆಸ್ಟ್. ಫ್ರಂಟ್ ಚೆಸ್ಟ್ನ ಅಳತೆಯು ದೇಹದ ಮೇಲಿನ ಭಾಗದ ಅಗಲವಾಗಿದೆ. ಇದನ್ನು ಒಂದು ಆರ್ಮ್ ಹೋಲ್ ಜಾಯಿಂಟ್ನಿಂದ ಇನ್ನೊಂದಕ್ಕೆ ನೇರವಾಗಿ ಮೀಟರ್ ಟೇಪ್ ಇರಿಸಿ ಅಳೆಯಲಾಗುತ್ತದೆ. ಅಳತೆ ತೆಗೆದುಕೊಳ್ಳುವಾಗ ವ್ಯಕ್ತಿಯನ್ನು ನೇರವಾಗಿ ನಿಂತು ತಮ್ಮ ತೋಳುಗಳನ್ನು ನೇರವಾಗಿ ಚಾಚಲು ಹೇಳಿ. ಬ್ಯಾಕ್ ಚೆಸ್ಟ್. ಬ್ಯಾಕ್ ಚೆಸ್ಟ್ನ ಅಳತೆಯನ್ನು ಬೆನ್ನಿನ ಅಗಲವನ್ನು ಅಳೆಯಲು ಬಳಸಲಾಗುತ್ತದೆ. ಅಳತೆಯನ್ನು ತೆಗೆದುಕೊಳ್ಳುವಾಗ ವ್ಯಕ್ತಿಯು ನಿಮ್ಮ ಕಡೆಗೆ ಬೆನ್ನು ಮಾಡಿರಬೇಕು. ಅಳತೆ ಟೇಪ್ ಅನ್ನು ಭುಜದಿಂದ ಸುಮಾರು 4 ಇಂಚು ಕೆಳಗಡೆಯಿಂದ ಒಂದು ಭುಜದಿಂದ ಇನ್ನೊಂದು ಭುಜದವರೆಗೆ ನೇರವಾಗಿ ಅಳತೆ ಮಾಡಬೇಕು. ಶೋಲ್ಡರ್. ಭುಜದ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಇರುವ ಅಂತರವನ್ನು ಭುಜದ ಅಳತೆ ಎಂದು ಕರೆಯುತ್ತಾರೆ. ಇದನ್ನು ನೇರವಾಗಿ ಭುಜದ ಮೇಲೆ ಅಳತೆ ಮಾಡಬೇಕು. ಉದ್ದ. ದೇಹದ ಮೇಲಿನಿಂದ ಕೆಳಕ್ಕೆ ತೆಗೆದುಕೊಳ್ಳುವ ಅಳತೆಯನ್ನು ಉದ್ದ ಎಂದು ಕರೆಯುತ್ತಾರೆ. ಈ ಅಳತೆಯು ದೇಹದ ಮೇಲಿನಿಂದ ಕೆಳಕ್ಕೆ ಇರುವ ಅಂತರವನ್ನು ಸೂಚಿಸುತ್ತದೆ. ಉದ್ದವನ್ನು ಹೇಗೆ ಅಳೆಯಲಾಗುತ್ತದೆ ಎಂದು ತಿಳಿಯೋಣ. ಫುಲ್ ಲೆಂತ್. ಪೂರ್ಣ ಉದ್ದದ ಅಳತೆಗಳನ್ನು ಕುತ್ತಿಗೆ ಮತ್ತು ಭುಜದ ಕೀಲು ಅಥವಾ ಶೋಲ್ಡರ್ ಸೀಮ್ನಿಂದ ಪ್ರಾರಂಭ ಮಾಡಬೇಕು. ಮೀಟರ್ ಟೇಪ್ ಅನ್ನು ದೇಹಕ್ಕೆ ಹತ್ತಿರವಾಗಿ ಹಿಡಿದು ಅಗತ್ಯವಿರುವಂತೆ ಮೊಣಕಾಲು ಅಥವಾ ಹಿಮ್ಮಡಿಯವರೆಗೆ ಅಳತೆ ತೆಗೆದುಕೊಳ್ಳಬೇಕು.
ಈ ರೀತಿಯ ಅಳತೆಯು ಅತ್ಯಂತ ನಿಖರವಾಗಿ ಪೂರ್ಣ ದೇಹದ ಉದ್ದವನ್ನು ನೀಡುತ್ತದೆ. ಕುತ್ತಿಗೆಯಿಂದ ಸೊಂಟದವರೆಗೆ. ಕುತ್ತಿಗೆಯಿಂದ ಸೊಂಟದವರೆಗಿನ ಉದ್ದದ ಅಳತೆಯು ಕುತ್ತಿಗೆ ಮತ್ತು ಭುಜಗಳು ಸಂಧಿಸುವ ಕಾಲರ್ ಬೋನ್ ಎನ್ನುವ ಸ್ಥಳದಿಂದ ಪ್ರಾರಂಭವಾಗುತ್ತದೆ ಮತ್ತು ನೇರವಾಗಿ ಸೊಂಟದವರೆಗೆ ಹೋಗುತ್ತದೆ. ಹಿಂಭಾಗದ ಅಳತೆಗಾಗಿ ಟೇಪ್ ಅನ್ನು ಬೆನ್ನು ಮೂಳೆಯ ಉದ್ದಕ್ಕೂ ಮತ್ತು ಮುಂಭಾಗದ ಅಳತೆಗಾಗಿ ಎದೆಯ ಮೇಲಿನಿಂದ ಕೆಳಕ್ಕೆ ಸೊಂಟದವರೆಗೆ ಸರಿಯಾದ ಅಳತೆ ತೆಗೆದುಕೊಳ್ಳಲಾಗುತ್ತದೆ. ನೆಕ್ ಟು ಹಿಪ್. ನೆಕ್ ಟು ಹಿಪ್ ಅಳತೆಯು ಭುಜದಿಂದ ಸೊಂಟದ ಕೆಳಭಾಗದವರೆಗಿನ ಉದ್ದವಾಗಿದೆ. ಇದನ್ನು ಹಿಪ್ ಲೆಂತ್ ಎಂದು ಕರೆಯುತ್ತಾರೆ. ಈ ಅಳತೆಯು ದೇಹದ ಮೇಲಿನ ಮತ್ತು ಕೆಳಗಿನ ಭಾಗಗಳ ನಡುವೆ ವ್ಯತ್ಯಾಸವನ್ನು ತಿಳಿಯಲು ಸಹಾಯ ಮಾಡುತ್ತದೆ. ಸ್ಲೀವ್ ಲೆಂತ್. ಭುಜದಿಂದ ಮಣಿಕಟ್ಟಿನವರೆಗಿನ ಉದ್ದವನ್ನು ಸ್ಲೀವ್ ಲೆಂತ್ ಎಂದು ಕರೆಯುತ್ತಾರೆ. ಈ ಅಳತೆಯು ಉಡುಪುಗಳ ತೋಳಿಗೆ ಸರಿಯಾದ ಉದ್ದವನ್ನು ನಿರ್ಧರಿಸಲು ಅತ್ಯಗತ್ಯವಾಗಿದೆ. ಸೊಂಟದಿಂದ ಮೊಣಕಾಲಿನವರೆಗಿನ ಉದ್ದ. ಸೊಂಟದಿಂದ ಮೊಣಕಾಲಿನವರೆಗಿನ ಉದ್ದವು ಸೊಂಟದಿಂದ ಆರಂಭಿಸಿ ಮೊಣಕಾಲಿನವರೆಗೆ ತೆಗೆದುಕೊಳ್ಳುವ ಅಳತೆಯಾಗಿದೆ. ಈ ಅಳತೆಯಿಂದ ಪ್ಯಾಂಟ್ ಅಥವಾ ಸ್ಕರ್ಟ್ಗಳಂತಹ ಉಡುಪುಗಳ ಉದ್ದವನ್ನು ನಿರ್ಧರಿಸಲು ಸಹಾಯವಾಗುತ್ತದೆ. ಸೊಂಟದಿಂದ ಮುಂಗಾಲಿನವರೆಗೆ. ಈ ಅಳತೆಯನ್ನು ಟೇಪ್ ಅನ್ನು ಸೊಂಟದ ಮೇಲೆ ಇರಿಸಿ ಕಾಲಿನ ಮೂಲಕ ಮುಂಗಾಲಿನವರೆಗೆ ನೇರವಾಗಿ ಹಿಡಿದು ತೆಗೆದುಕೊಳ್ಳಲಾಗುತ್ತದೆ. ಸುತ್ತಳತೆ. ನಾವು ಒಂದು ವಸ್ತು ಅಥವಾ ವ್ಯಕ್ತಿಯ ಸುತ್ತ ಅಳೆದಾಗ ಈ ಅಳತೆಯನ್ನು ಸುತ್ತಳತೆ ಎಂದು ಕರೆಯುತ್ತಾರೆ. ಈ ಅಳತೆಯಿಂದ ದೇಹದ ಭಾಗಗಳ ಅಂದರೆ ಎದೆ, ತೋಳು, ಇನ್ನು ಮುಂತಾದ ದೇಹದ ಭಾಗಗಳ ಗಾತ್ರ ಅಥವಾ ದಪ್ಪ ತಿಳಿಯುತ್ತದೆ. ಸುತ್ತಳತೆಯನ್ನು ಅಳೆಯುವುದು ಹೇಗೆ ಎಂದು ನೋಡೋಣ. ಕುತ್ತಿಗೆ. ಕತ್ತು ಮತ್ತು ಭುಜ ಸಂಧಿಸುವ ಭಾಗವಾದ ಕಾಲರ್ನ ಸುತ್ತಲೂ ತೆಗೆದುಕೊಳ್ಳುವ ಅಳತೆಯು ಕತ್ತಿನ ಸುತ್ತಳತೆ. ಇದನ್ನು ಕುತ್ತಿಗೆಯ ಸುತ್ತಲೂ ಅಳೆಯಲಾಗುತ್ತದೆ. ಇದು ಕಾಲರ್ ಅಥವಾ ಕುತ್ತಿಗೆಯ ವಿನ್ಯಾಸದ ಆಕಾರವನ್ನು ನಿರ್ಧರಿಸುವಲ್ಲಿ ಮುಖ್ಯವಾಗಿದೆ. ಚೆಸ್ಟ್ ರೌಂಡ್. ಇದು ಎದೆಯ ಸುತ್ತಲಿನ ಅಳತೆಯಾಗಿದೆ. ಇದನ್ನು ಉಡುಪುಗಳಿಗೆ ಸರಿಯಾದ ಫಿಟ್ಟಿಂಗ್ ನೀಡಲು ತೆಗೆದುಕೊಳ್ಳಲಾಗುತ್ತದೆ. ಅಳತೆ ಮಾಡುವಾಗ ಕೈಗಳನ್ನು ಕೆಳಗೆ ಇಡಲಾಗುತ್ತದೆ. ಟೇಪ್ ಅನ್ನು ಎದೆಯ ಸುತ್ತಲೂ ಸುತ್ತಿ 2 ಬೆರಳುಗಳನ್ನು ಒಳಗೆ ಸೇರಿಸಿ ಸ್ವಲ್ಪ ಬಿಗಿಯಾಗಿ ಎಳೆದು ಅಳತೆಯನ್ನು ತೆಗೆದುಕೊಳ್ಳಲಾಗುತ್ತದೆ. ಸೊಂಟದ ಸುತ್ತಳತೆ. ಸೊಂಟದ ಅಳತೆಯನ್ನು ದೇಹದ ಅತ್ಯಂತ ಸಣ್ಣ ಭಾಗದಲ್ಲಿ ಸಾಮಾನ್ಯವಾಗಿ ಹೊಕ್ಕಳಿನ ಮೇಲೆ ತೆಗೆದುಕೊಳ್ಳಲಾಗುತ್ತದೆ. ಟೇಪ್ ಅನ್ನು ಸೊಂಟದ ಅತ್ಯಂತ ಸಣ್ಣ ಭಾಗದ ಸುತ್ತಲೂ ಬಿಗಿಯಾಗಿ ಸುತ್ತುವ ಮೂಲಕ ಅಳೆಯಲಾಗುತ್ತದೆ. ಹಿಪ್ ರೌಂಡ್. ಹಿಪ್ನ ಅಳತೆಯನ್ನು ಸೊಂಟದಿಂದ 8 ಇಂಚು ಕೆಳಗೆ ತೆಗೆದುಕೊಳ್ಳಲಾಗುತ್ತದೆ ಮತ್ತು ಇದನ್ನು ಹಿಪ್ ರೌಂಡ್ ಎನ್ನುತ್ತಾರೆ. ಈ ಅಳತೆಯನ್ನು ತೆಗೆದುಕೊಳ್ಳಲು ಟೇಪ್ ಅನ್ನು ಹಿಪ್ನ ಅಗಲವಾದ ಭಾಗದ ಸುತ್ತಲೂ ಆರಾಮವಾಗಿ ಸುತ್ತಲಾಗುತ್ತದೆ. ತುಂಬಾ ಬಿಗಿಯಾಗಿ ಅಥವಾ ತುಂಬಾ ಸಡಿಲವಾಗಿ ಅಲ್ಲ. ಆರ್ಮ್ ಹೋಲ್ ರೌಂಡ್. ತೋಳುಗಳ ಜೋಡಣೆಗೆ ಆರ್ಮ್ ಹೋಲ್ನ ಸುತ್ತಳತೆಯನ್ನು ಅಳೆಯುವುದು ಅತ್ಯಗತ್ಯ. ಆರ್ಮ್ ಹೋಲ್ ಎಂದರೆ ತೋಳು ಮತ್ತು ಭುಜ ಸೇರುವ ಬಾಗಿರುವ ಭಾಗ. ಈ ಅಳತೆಯನ್ನು ತೆಗೆದುಕೊಳ್ಳಲು ಮೀಟರ್ ಟೇಪ್ ಅನ್ನು ಈ ಬಾಗಿರುವ ಭಾಗದ ಸುತ್ತಲೂ ಸುತ್ತಿ ಅಳತೆ ತೆಗೆದುಕೊಳ್ಳಬೇಕು. ನೀ ರೌಂಡ್. ನೀ ರೌಂಡ್ ಎಂದರೆ ಮೊಣಕಾಲಿನ ಸುತ್ತಲಿನ ಅಳತೆ. ಇದನ್ನು ಅಳೆಯಲು ಕಾಲನ್ನು ಸ್ವಲ್ಪ ಬಾಗಿಸಿ ಟೇಪ್ ಅನ್ನು ಮೊಣಕಾಲಿನ ಅಗಲವಾದ ಭಾಗದ ಸುತ್ತಲೂ ಅಳತೆ ತೆಗೆದುಕೊಳ್ಳಬೇಕು. ಸಾರಾಂಶ. ಈ ವಿಡಿಯೋದಲ್ಲಿ ಉಡುಪಿನ ಸರಿಯಾದ ಫಿಟ್ಟಿಂಗ್ಗೆ ಉದ್ದ, ಅಗಲ ಮತ್ತು ಸುತ್ತಳತೆಯ ಅಳತೆಗಳು ಎಷ್ಟು ಮುಖ್ಯ ಎಂದು ನಾವು ಕಲಿತಿದ್ದೇವೆ. ಪ್ರತಿಯೊಂದು ಅಳತೆಗೂ ಒಂದು ನಿರ್ದಿಷ್ಟ ಉದ್ದೇಶವಿದೆ. ಆದ್ದರಿಂದ ಸರಿಯಾದ ಫಿಟ್ಟಿಂಗ್ಗೆ ಅನುಕೂಲವಾಗುತ್ತದೆ. ಅಳತೆಗಳು ಸರಿಯಿಲ್ಲದಿದ್ದರೆ ಉಡುಪುಗಳು ಆರಾಮದಾಯಕ ಅಥವಾ ಆಕರ್ಷಣೀಯವಾಗಿರುವುದಿಲ್ಲ. ಆದ್ದರಿಂದ ಅಳತೆಯ ಟೆಕ್ನಿಕ್ ಅರ್ಥ ಮಾಡಿಕೊಳ್ಳುವುದು ಮತ್ತು ಸರಿಯಾಗಿ ಪಾಲಿಸುವುದು ಅತ್ಯಗತ್ಯ. ನೀವು ಸಹ ಇದನ್ನು ಪ್ರಯತ್ನಿಸಿ. ಅಳತೆ ಟೇಪ್ ಬಳಸಿ ನಿಮ್ಮ ಅಥವಾ ನಿಮ್ಮ ಸಂಗಾತಿಯ ಅಳತೆಗಳನ್ನು ನಿಖರವಾಗಿ ತೆಗೆದುಕೊಂಡು ಉದ್ದ, ಅಗಲ ಮತ್ತು ಸುತ್ತಳತೆಯನ್ನು ನೋಟ್ಬುಕ್ನಲ್ಲಿ ಬರೆದಿಟ್ಟುಕೊಳ್ಳಿ.